ದಿಂಡು ದಿಂಡು ಏನು ಹಿಂಗೆ ಅದಲ್ಲ ಇದು. ಸುಗ್ರೀವನ ಅದು ಸುಗ್ರೀವನ ಬಂದ ಸುಗ್ರೀವ ಬಂದ ಬಿಡ್ರಿ ಎದ್ರ ಕಳ್ಳೆಬೇಡ್ರಿ, ತಲೆನೇ ಕೆಡ್ಸ್ಕೊಳಂಗಿಲ್ಲ ಇವಾಗ. ನುಗ್ಗದೆ ಅದಂತೂ ವಾಡಿಯದೆ ಚಚ್ಚಿ ಬಿಸಾಕ್ತಾನೆ ಇವತ್ತು. ಈಗ ಆನೆಗಳು ಗೊತ್ತಾಗಿರ್ತಾವಲ್ವಾ ಅನ್ನೋದೇ ಇನ್ನೂ ಗೊತ್ತಾಗಿರಲ್ವಾ ನೋಡಿ. ಇದು ಕ್ಯಾಪ್ಚರಿಂಗ್ ಮಾಡೋ ಜಾಗ. ಇದು ಯಾವ ಥರ ಇದೆ, ಫುಲ್ಲು ಮುಳ್ಳಿನ ಕಾಡು. ಆ್ಯಂಬುಲೆನ್ಸ್ ಬೇರೆ ಬಂದಿದೆ, ಏನಾರ ಎಮರ್ಜೆನ್ಸಿಗೋಸ್ಕರ. ನಮ್ಮ ಕ್ರಾಲ್ ಲಾರಿ ಕೂಡ ಇದೆ ಅಲ್ಲಿ. ಸುಗ್ರೀವನ್ನ ಇಳಿಸಿದ್ರಿ ಈಗ. ಈಶ್ವರನ ಅಷ್ಟು ದೂರ ತಗೋರು ಇಳಿಸೋಕೀಗ. ಸುತ್ತ ಯಾವ ಥರ ಐತೆ ಅಲ್ಲಿ. ಇದು ಕೆರೆ ಇರಬೇಕು, ನೀರೆಲ್ಲ ಫುಲ್ ಬತ್ತೋಗೈತೆ ಬೇಸಿಗೆ ಆಗಿರೋದ್ರಿಂದ. ಇದು ಕೊಟ್ಟವ್ರ ಈಗ ಸದ್ಯ ಶಾರ್ಟ್ ಕಟ್ ಹೇಳಿ ಹೊಟ್ಟೆ ಹೇಳ್ತಾವ್ರೆ ಎಲ್ಲಾರು. ಈಗ ಇಲ್ಲೇನು ಬಿಡ್ತೀವಿ. ನೋಡ್ಬೋದು ಇಲ್ಲಿ ಕೂಂಬಿಂಗ್ ಮಾಡ್ತಾ ಇರೋದು ನಮ್ಮ ಸಾಕಣೆಗಳು. ಹೆಚ್ಚು ಕಮ್ಮಿ 2 ಅವರ್ ಆಯಿತು. ಇದು ಯಾವ್ದು ಸೈಟ್ ಆಗಿದೆ ಅಂದರೆ ಮಕ್ಕನ ಏನೋ ಸೈಟ್ ಆಗಿದೆ. ಬೇರೆ ಆನೆಗಳು ಓಡೋಯ್ತು ಅಂದರು. ಈ ಕಡೆಯಿಂದ ಈಗ ನೋಡ್ಬೋದು ಅಲ್ಲಿ ಲಾರಿಗಳು ನಿಂತಿರೋ ಜಾಗಕ್ಕೆ ಹೋಗಿದೆ ಆನೆಗಳು. ಇಲ್ಲಿ ಆಚೆ ಬಂದರೆ ಹಿಡಿಬೋದು. ನೋಡಿ ಹೋಗ್ತಾ ಇರೋದು ನಮ್ಮ ಸಾಕಣೆಗಳಲ್ಲಿ. ಸಕ್ಕತ್ತಾಯ್ತು ಮಕ್ನ ಮಾತ್ರ ಚಿಂದಿ. ಓಹೋ ಏನು ಸರ್ ಇವು. ನಮ್ಮ ಸಾರು ನೋಡ್ರೆ ಫುಲ್ ಖುಷಿನೇ ಇದಂತೂ. ಡಕ್ಕ ಡಕ ಡಕ 1 2 3 4 5 6 ನೀರು ಹೊಡೆದವ್ರು ಯಾರು? ನಿಮ್ ಕಡೆನೇ ಬರ್ತಾ ಇದೆ. ಅಲ್ಲಿ ಅಲ್ಲಿ ಆ ಕಡೆ ಬರ್ತಾ ಐತೆ. ಅಲ್ಲಿ ಅಲ್ಲಿ ಅರೆ ವಾ, ಇಲ್ಲಿ 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 ಮರಿಗಳು ಅವೆ. ಮರಿಗಳು ಟಸ್ಕರ್ ಮರಿಗಳೆಲ್ಲ ಎಲ್ಲ ಟಸ್ಕರ್ ಮರಿ. ಏನು ಎಲ್ಲ 2 ವರ್ಷದ ಮರಿಗಳವ ಅಷ್ಟೇ. ದಿಂಡು ದಿಂಡು ಏನು ಹಿಂಗೆ ಅದಲ್ಲ ಇದು. ಬಂದ ಸುಗ್ರೀವ ಬಂದ ಬಿಡ್ರಿ ಎದ್ರ ಕಳ್ಳೆಬೇಡ್ರಿ, ತಲೆನೇ ಕೆಡ್ಸ್ಕೊಳಂಗಿಲ್ಲ ಇವಾಗ. ನುಗ್ಗದೆ ಅದಂತೂ ವಾಡಿಯದೆ. ಗೊತ್ತಾಯ್ತು ಓ ಇಲ್ಲೇ ಬತ್ತು ಕಣ. ಇರಿ ಸಮಾಧಾನ ಬೈ ಇರ್ರಿ. ಅಲ್ಲೇ ಇರ್ಲಿ ಬರ್ತಾರೆ ಸರ್ ಬರ್ತಾರೆ. ನೀರೆಲ್ಲಿ ಸಿಕ್ಬಿಡ್ತಾವ ಓಕೆ. ಬೇಡ ಇರಿ. ಹಂಗೆ ಇರ್ಲಿ ಅಲ್ಲೇ ಇರ್ಲಿ. ಚಂದಾಗೈತೆ ಪ್ಲೇಸು, ಕರೆಕ್ಟಾಗೈತಿ ಇದು ದಾಟಾಗಕ್ಕೆ. ಅಲ್ಲೇ ಬ್ರದರ್ ಅಲ್ಲೇ ಇರ್ಲಿ ಬಿಡ್ರಿ. ಅಲ್ಲೇ ಇರ್ಲಿ 10 ನಿಮಿಷ ಅಲ್ಲೇ ಇರ್ಲಿ. ಈ ಕೆಳಗೆ ಇಳಿದ್ರು ಪರವಾಗಿಲ್ಲ, ಅಲ್ಲಿ ನೀರೈತೆ ಡಾಟ್ ಮಾಡ್ರೆ ಆಗಲ್ಲ. ನೀರಿಗೆ ಬಿದ್ದೋದ್ರೆ ಏನಿಲ್ಲ, ಹೊಂಟೋಯ್ತವ್ರ ಪ್ರಾಣ. ಅದು ಡ್ರೋನ್ ಏನ್ ಮಾಡ್ತಾರ ಅಂದ್ರೆ ಕೆಳಗೆ ಬಿಡ್ತಾವ್ರ ಅವರು. ಈ ತರ ಕ್ಯಾಪ್ಚರ್ ಶಾಟ್ ಎಲ್ಲ ಸಿಗ್ಲಿಲ್ಲ ಸಕ್ಕದಾಗೈತೆ. ಒಳಗೆ ಯಾಕೆ ಎಮರ್ಜೆನ್ಸಿ ಬಂದ್ರೆ ಏನ್ ಮಾಡಿದ್ರಿ? 2 ಸೆಕೆಂಡ್ ಎಲ್ಲ ಆನ್ ಮಾಡ್ತೀನಿ ಅಣ್ಣ. ಒಳಗಡೆ ಬಂದ್ಬಿಡ್ರಣ ನೀವು. ಸಿಗ್ತಾವಕ್ಕೆ ಅದೇ ನೀರು ಲೋಡ್ ಮಾಡ್ಕೊಂಡೈತೆ, ಬಿಟ್ಟಿಲ್ಲ ಅದೆಲ್ಲೂ. ಎಲ್ಲಾದ್ರ ಮೇಲೂ ನೀರೈತೆ ನೋಡ್ರಿ. ಅಲ್ಲಿಂದ ಕಾಣಿಸಿದೆ ನಮ್ಗೆ ಜಾಗ ಅದಕ್ಕೆ. ಯಾವ್ದೋ ಮರಿಗೆ ಡಾಟ್ ಆಗೋಯ್ತು. ಎಮ್ಮರ್ಬಿಟ್ಟು
ಥೂ ಒಳ್ಳೆ ಮರಿಗಾಗೋಯ್ತಲ್ಲಪ್ಪ. ಇದು ಇಲ್ಲೀಗ ಊಟಕ್ಕೆ ನಿಲ್ಸಿರೋದು ಮಧ್ಯಾಹ್ನ. ಇದೆಲ್ಲ ಕಾಡೇನೆ, ಇದೆಲ್ಲ ಊಟಕ್ಕೆ ನಿಲ್ಸಿ ಈಗಿರೋ ಕ್ರಾಲ್ ಲಾರಿ. ಇದು ಕ್ರೈನು. ಇಲ್ಲಿ ನಮ್ಮ ಸಾಕಾನೆಗಳಿಗೂ ರೆಸ್ಟ್ ಇವಾಗ. ಈಗ ಅಲ್ಲ ಎದುರುಗಡೆ ಕಾಣ್ತೈತೆ ನೋಡಿ, ಸುಮಾರು ಇಲ್ಲಿಂದ 1 ಕಿಲೋಮೀಟ್ರು ಎದುರುಗಡೆ ಅಲ್ಲೇ ಇವಾಗ ನಮ್ಮ ಹೆಚ್ಚು ಕಮ್ಮಿ ಒಂದು 7 ಇಂದ 8 ಆನೆಗಳು ಈಗ ಅಲ್ಲಿಂದ ಓಡಿ ಬಂದಿದ್ದು. ಅಲ್ಲಿಗೆ ಫಸ್ಟು ಹೋಗಿದ್ದು ಕಾರ್ಯಾಚರಣೆಗೆ. ಅಲ್ಲಿ ನಮ್ಮ ಆನೆ ನಿಂತೈತೆ ನೋಡಿ, ಅಲ್ಲಿಂದ ಎದುರುಗಡೆ ಕಾಣ್ತೈತಲ್ಲ, ಅಲ್ಲಿ ಆ ಮರಗಳ ಹತ್ರ ಕಾಡಾನೆ ಹಿಂಡಿತ್ತು. ಅಲ್ಲಿಂದ ಬಂದು ಈಗ ಇಲ್ಲಿಂದ ಹಿಂಗೆ ಈ ಕಡೆ ಓಡೋಗಿದೆ. ಈಗ ಅದಕ್ಕೇನೆ ಇಲ್ಲೆಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ. ಈಗ ಇಲ್ಲಿ ರೆಸ್ಟ್ ಮಾಡಿ ಈಗ ಮತ್ತೆ ಈ ಸೈಡು ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ 4:30-5 ಗಂಟೆವರೆಗೆ. ನೋಡಿ ಮತ್ತೆ ಕ್ಯಾಂಪಿಗೆ ಬಂದ್ವಿ ನಾವು ಇವತ್ತು ಏನು ಒಂದು ಗುಂಪು ಕಾಣ್ತು ಕಾಡಾನೆ ಸೆರೆ ಕಾರ್ಯಾಚರಣೆ. ಸುಮಾರು ಒಂದು 12ರಿಂದ 13 ವರ್ಷದ ಆನೆಗೆ ಡಾಟ್ ಆಯಿತು, ಮತ್ತೆ ರಿವರ್ಸ್ ಮಾಡಿದ್ರು. ಅದು ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟ್ ಅಲ್ಲ, ಮಕ್ಕನ ಮೇನ್ ಗ್ರೂಪ್ ಲೀಡರ್ ಏನಿರುತ್ತೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ. ಸಂಜೆ ಟೈಮ್ ಆಗಿದ್ದ ಕಾರಣ ವಾಪಸ್ಸು ಇವತ್ತು ಕ್ಯಾಂಪಿಗೆ ಬಂದು ಎಲ್ಲ ಆನೆನ ಅನ್ಲೋಡ್ ಮಾಡಿ ಮತ್ತೆ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಕಾರ್ಯಾಚರಣೆ ಮುಂದುವರುತ್ತೆ. ನೋಡ್ಬೋದು ಜನ ಇವತ್ತು. ಮತ್ತು ಅದು ಮಕ್ಕನ ಆನೆನ ನಾಳೆ ಕ್ಯಾಪ್ಚರ್ ಮಾಡಬೇಕು ಅಂತ ಇದೆ. ನೋಡೋಣ ನಾಳೆ ಏನಾಗುತ್ತೆ. ಎಲ್ಲ ಆನೆಗೂ ಸುಸ್ತಾಗ್ಬಿಟ್ಟಿದೆ ಇವತ್ತು. ಏನು ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು. ಈ ಚನ್ನಪಟ್ಟಣ ಈ ಕಡೆ ಫುಲ್ ಮುಳ್ಳು ಕಾಡು, ನೀಲಗಿರಿ ಹಾಗೂ ಮುಳ್ಳು. ಸುಮಾರು ಜನಕ್ಕೆ ಕುಯ್ಕೊಂಬಿಟ್ಟೈತೆ. ನಮ್ಮ ಸಕಲೇಶ್ಪುರ ಪಿಕ್ಕೋಡ್ ಎಸ್ಟೇಟು ಆ ಥರ ಅಲ್ಲ, ಇಲ್ಲಿ ಸಿಕ್ಕಾಬಟ್ಟೆ ಮುಳ್ಳು, ಡ್ರೈ ಫಾರೆಸ್ಟ್ ಅನ್ಬೋದು. ಆನೆ ಸೈಟ್ ಆದರೂ ಹಿಡಿಯೋದು ಸಿಕ್ಕಾಬಟ್ಟೆ ಕಷ್ಟ ಇಲ್ಲಿ.